ನಾನು ಇಲ್ಲೇನು ಚರ್ಚೆ ಮಾಡಕ್ ಹೋಗಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಮಾತು ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಅವರು ಆದ್ಮೇಲೆ ನಿನ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲಾಕೆ ಚರ್ಚೆ ಮಾಡಬೇಕು? ಅವ್ರೇನಾದ್ರು ನಿನ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ, ನನಗೆ ಎಗನಿಷ್ಠವಾಗಿ ಹೇಳಿದ್ರೆ ನಾನು ಇಲ್ಲಿ ಹೇಳ್ಬೋದಾಗಿತ್ತು. ಇವತ್ತು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೇಲೆ ನನಗೆ ನಂಬಿಕೆ ಇದೆ. ಅವತ್ತು ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ನನಗೆ ಅವಕಾಶ ಮಾಡಿಕೊಡ್ತಾರೆ. ಏನು ಕೆಎಂಎಫ್ ಒಂದೇ ಅಲ್ಲ, ಕೆಎಂಎಫ್ ಇಲ್ಲ ಅಂದ್ರೆ ಮತ್ತೆ ಅವಕಾಶನೇ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಪಾರ್ಟಿ ನಿಷ್ಠೆ ಇದ್ರೆ, ತಾಳ್ಮೆ ಇದ್ರೆ ಅವಕಾಶ ಬರ್ತದೆ. ಅದು ನಾನು 86ರಿಂದ ಕಾಂಗ್ರೆಸ್ ಪಕ್ಷ ಬಂದಿದ್ದೀನಿ. 86ರಲ್ಲಿ ಮಂಡಲ್ ಪಂಚಾಯತ್ ಮೆಂಬರ್ ಕೈ ಸಿಂಬಲ್. ಅವತ್ತಿಂದ ನಿಷ್ಠೆಯಿಂದ ಇರೋದ್ರಿಂದ ನಾನು ಎಲ್ಲ ಅವಕಾಶ ತಗೊಂಡಿದ್ದೀನಿ. ಆ ನಿಷ್ಠೆ ಇಟ್ಕೊಂಡಿರ್ತೀನಿ, ಅವಕಾಶ ಸಿಗ್ತದೆ. ನಾರಾಯಣ ಸ್ವಾಮಿ ಯಾವ ಪಾರ್ಟಿಯಲ್ಲಿ ಇದ್ರೂ ಗೊತ್ತಿಲ್ಲ. ನಮ್ಮ ತಾತ ಕಾಂಗ್ರೆಸ್ ಪಾರ್ಟಿ. ನಾನು 86ರಲ್ಲಿ 22 ವರ್ಷಕ್ಕೆ ಕೈ ಸಿಂಬಲ್. ಅವತ್ತು ನಾರಾಯಣ ಸ್ವಾಮಿ 86ರಲ್ಲಿ ಏನಾಗಿದ್ದು ಕೇಳಿ ನೋಡಿ. ನಾನು 86ರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋದ್ರೆ, ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ್ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್, ಮಂಡಲ್ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ 2 ಸಾರಿ ಮಿಲ್ಕ್ ಯೂನಿಯನ್ ಮತ್ತೆ 2 ಸಾರಿ MLA ಆಗಿದ್ದೀನಿ ನಾನು ಮೂಲತಃ ನನ್ನ ಮನೆಯೇ ಕಾಂಗ್ರೆಸ್. ಅವ್ರು ಯಾಕೆ ಆತರ ಸ್ಟೇಟ್ಮೆಂಟ್ ಕೊಡ್ತಾರ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ಬೇಕು. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ನಾನು ಯಾಕೆ ಕೊಡ್ಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡ್ಬೇಕು? ನಾನು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಿಲ್ಲ. ಅವ್ರು ಯಾಕೋ ಗಾಚಾರ, ಅವ್ರಿಗೆ ತಲೆ ಕೆಟ್ಟದನ್ನ ಮಾತಾಡ್ತಾರೆ. ನನಗೆ ತಲೆ ಕೆಟ್ಟಿಲ್ಲ. ನಾನು ಮೂಲತಃ ಕಾಂಗ್ರೆಸ್ಗ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ತಪ್ಪು ಮಾಡಿದ್ರು, ಒಬ್ಬ ಕಾಂಗ್ರೆಸ್ ಮುಖಂಡ ತಪ್ಪು ಮಾಡಿದ್ರು, ಅದನ್ನ ನಾನು ಒಳಗಡೆ ಇಟ್ಕೊಂತೀನಿ. 4 ಗೋಡೆ ಮಧ್ಯದ ಒಳಗಡೆ ಇಟ್ಕೊಂಡು ಸರಿ ಮಾಡಂತ ಪ್ರಯತ್ನ ಮಾಡ್ತೀನಿ ನಾನು. ಅದು ಬಿಟ್ರೆ ಆಸೆ ಕಡೆ ಯಾರೋ ಮಾತಾಡಿದ್ರು ನಾನು ಅದನ್ನ ಮಾತಾಡಕ್ ಹೋಗುದಿಲ್ಲ. 100% ಇವತ್ತು ಕೋಲಾರ ಜಿಲ್ಲೆ ಏನಾದ್ರು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದ್ರೆ ನಮ್ಮ ಅದೃಷ್ಟ. ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೋಲಾರಕ್ಕೆ ಸಿಕ್ಕಿದ್ರಿಂದ ಇವತ್ತು ಕೋಲಾರ ಜಿಲ್ಲೆ ಇತಿಹಾಸದಲ್ಲಿ ಆಗಿರುವಂತ ಅವಕಾಶಗಳು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ ಸಿಕ್ಕಿರೋದು. ನಮ್ಮ ತಾಲೂಕು, ನಮ್ಮ ಕ್ಷೇತ್ರವಾರ ತಾಲೂಕುಗಳಿಗೆ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿರೋದು. ಅದು ಕ್ರೆಡಿಟ್ ಯಾರಿಗೂ ಹೋಗ್ಬೇಕಂದ್ರೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವ್ರಿಗೆ ಹೋಗ್ಬೇಕು. ನೋಡಿ, ನಾನು ಮತ್ತೆ ಮಾತಾಡೋದಿಲ್ಲ ಬಂಗಾರಪೇಟೆ MLA ಅವ್ರದ್ದು. ನಾನು ಸೂಕ್ಷ್ಮ ಮಾತಾಡಿದ್ದೀನಿ. ಅವ್ರು ಯಾಕೆ ಮಾತಾಡ್ತಾ ಇದ್ರು ಗೊತ್ತಿಲ್ಲ. ಇವತ್ತು ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರ ಸಹಕಾರ ಇವತ್ತು ನಮ್ಮ ಜಿಲ್ಲೆಗಿದೆ, ನಮ್ಮ ಕ್ಷೇತ್ರದಲ್ಲಿದೆ. ನೋಡಿ, ನಾನು ಅದೇ ಹೇಳಿದೆ. ನನಗೆ ಮಾತು ಕೊಟ್ಟಿದ್ದಾರೆ. DK ಸುರೇಶ್ ಅನ್ನೋರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ ಒಂದು ಟೈಮಲ್ಲಿ. ಅವ್ರು ಏನ್ ಮನಸ್ಸು ದೊಡ್ಡ ನಾಯಕರುಗಳು, ಅವರು ಏನ್ ಬೇಕಾದ್ರೂ ಆಗ್ಬೋದು. ನಾವೆಲ್ಲ ಸಣ್ಣ ಪಣ್ಣ KMF ಇಲ್ಲ ಒಂದು ಯಾವ್ದೋ ಬೋರ್ಡ್ ಕೇಳುತ್ತವ್ರು ನಾವು. ಅವ್ರಿಗೆ ಮನಸ್ಸು ಮಾಡಿದ್ರೆ ಮಂತ್ರಿ ಕೂಡ ಆಗ್ಬೋದು, ಇಲ್ಲ ರಾಜ್ಯಸಭಾ ಮೆಂಬರ್ ಆಗ್ಬೋದು, ಏನ್ ಬೇಕಾ ನಾವೆಲ್ಲ ಆಗಕ್ಕಾಗ್ತದ.